ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯ ದಿನಾಂಕ ಕೂಡ ನಿಗದಿಯಾಗಿದೆ. ಹಾಗಾಗಿ ಮೂರು ಪಕ್ಷದ ಕಡೆಯಿಂದ ಪ್ರಚಾರ, ಕ್ಯಾಂಪೇನ್, ಶಕ್ತಿ ಪ್ರದರ್ಶನ, ರೋಡ್ ಶೋ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಪರಿಚಯ ಏನು, ಜೊತೆಗೆ ಇವತ್ತು ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ ಸ್ಪರ್ಧೆಯನ್ನು ಮಾಡ್ತಿದ್ದಾರಲ್ಲ ಆ ಅಭ್ಯರ್ಥಿಯ ಹಿನ್ನೆಲೆ ಏನು ಹೇಳುತ್ತೆ, ಜೊತೆಗೆ ಅಭ್ಯರ್ಥಿಗಳು ಯಾವೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಏನೆಲ್ಲ ಕೆಲಸ ಕಾರ್ಯಗಳು ಆಗಿವೆ, ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಹಾಗೆ ಉಳಿಸಿಕೊಂಡಿದ್ದಾರೆ, ಭಾಳ ಮುಖ್ಯವಾಗಿ ಮತದಾರ ಪ್ರಭುಗಳು ಏನು ಹೇಳ್ತಾರೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಇದೇ ಈ ಹೊತ್ತಿನ ವಿಶೇಷ. ಇವರೇ ನಿಮ್ಮ ಅಭ್ಯರ್ಥಿ. ಇವರೇ ನಿಮ್ಮ ಅಭ್ಯರ್ಥಿಯ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥ ಕ್ಷೇತ್ರ ಬಹಳ ಮುಖ್ಯವಾಗಿ ಅಂತಂದರೆ ಅದು ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಸೊ ಅಲ್ಲಿ ನೋಡಿ, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಈಗಾಗಲೇ ರಂಗೇರ್ತಾ ಇದೆ. ಪ್ರಚಾರ, ಕ್ಯಾಂಪೇನ್ ಅಂತೂ ಜೋರಾಗಿ ನಡೀತಾ ಇದೆ. ಸೊ ಈ ಎಲ್ಲ ಅಂಶವನ್ನು ನೋಡಿದಾಗ ನೋಡಿ, ಈಗ ಬಳ್ಳಾರಿ ಲೋಕಸಭಾ ಚುನಾವಣೆ ಅಖಾಡ ಕಾವೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಇಲ್ಲಿ ನೇರ ಹಣಾಹಣಿ ಇದೆ. ಸೊ ಶ್ರೀರಾಮುಲು ವರ್ಸಸ್ ತುಕಾರಾಮ್ ನಡುವೆ ಪೈಪೋಟಿ ಇದೆ, ಫೈಟ್ ಅಂತೂ ನಡೀತಾ ಇದೆ. ಸೊ ಈ ಬಾರಿ ಯಾರಿಗೆ ಮತದಾರರು ಜೈ ಅಂತಾರೆ ಅನ್ನೋದನ್ನ ಕಾದು ನೋಡಬೇಕು. ಶ್ರೀರಾಮುಲುಗೆ ಈ ಬಾರಿ ಅದೃಷ್ಟ ಒಲಿಯುತ್ತಾ? ಇದೆಲ್ಲ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಜೊತೆಗೆ ಅದೃಷ್ಟ ಪರೀಕ್ಷೆಯಲ್ಲಿ ತುಕಾರಾಮ್ ಅವರು ಗೆಲ್ತಾರಾ ಅನ್ನುವಂಥ ಪ್ರಶ್ನೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಮತದಾರರು. ಸೊ ಈ ಬಾರಿ ಯಾರಿಗೆ ಬಳ್ಳಾರಿಯ ಲೋಕಸಭಾ ಕ್ಷೇತ್ರ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆಯನ್ನ ಮಾಡೋಣ. ಈ ಕ್ಷೇತ್ರದಲ್ಲಿ ಅಂದರೆ ಬಳ್ಳಾರಿಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ತುಕಾರಾಮ್ ಅವರ ಹಿನ್ನೆಲೆಯನ್ನು ನಾವು ನೋಡಲೇಬೇಕಾಗತ್ತೆ. ಅಂದರೆ ಅವರು ಏನೆಲ್ಲ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ದಾರೆ, ಸೊ ಯಾವ ರೀತಿಯಾಗಿ ಅವರ ಕೆಲಸ ಕಾರ್ಯ ಇತ್ತು, ಸೊ ಈಗ ಜನರ ಜೊತೆ ಕನೆಕ್ಟ್ ಹೇಗಿದೆ, ಈ ಎಲ್ಲವನ್ನ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಅದರ ಹಿನ್ನೆಲೆಯನ್ನು ನೋಡಲೇಬೇಕಾಗತ್ತೆ. ಅಂದರೆ ನಿಮಗೂ ಕೂಡ ಗೊತ್ತಿರಬೇಕು ಅವರು ಏನು ಓದಿದ್ದಾರೆ, ಸೊ ಅವರ ಕೆಲಸ ಕಾರ್ಯಗಳು ಏನು, ಇವಾಗ ಯಾವ ಆಧಾರವನ್ನು ಇಟ್ಕೊಂಡು ಜನರ ಹತ್ರ ಹೋಗ್ತಾರೆ. ಈ ಎಲ್ಲವನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಅವರ ಹಿನ್ನೆಲೆಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅವರ ಹಿನ್ನೆಲೆ ಏನು ಹೇಳುತ್ತೆ ಅಂತೇಳಿ ಕಾಂಗ್ರೆಸ್ ಅಭ್ಯರ್ಥಿಯ ಬಗ್ಗೆ ನೋಡಿ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯಶವಂತ ನಗರದಲ್ಲಿ ಇವರ ಜನನ ಆಗತ್ತೆ. 26 ಜೂನ್ 1969ರಲ್ಲಿ ಇವರು ಜನಿಸ್ತಾರೆ. ಇವರಿಗೆ 54 ವರ್ಷ. ಇನ್ನು ಸಂಡೂರು ತಾಲೂಕಿನ ಯಶವಂತ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೀತಾರೆ. ಸಂಡೂರಿನ SCS ಸಂಸ್ಥೆಯಲ್ಲಿ ಪ್ರೌಢಶಾಲೆಯಿಂದ ಪದವಿಯವರೆಗೂ ಕೂಡ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾರೆ. ಇನ್ನು ಗುಲ್ಬರ್ಗಾ ವಿವಿ ನಂದಿಹಳ್ಳಿಯಲ್ಲಿ MCom ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಇನ್ನು ಅದಾದ ನಂತರ ST ಸೇಂಟ್ ಜೋಸೆಫ್ ಕಾಲೇಜಲ್ಲಿ PG ಡಿಪ್ಲೊಮಾವನ್ನು ಕೂಡ ಮಾಡ್ತಾರೆ. ಇನ್ನು ಇದಾದ ನಂತರ ಬಹಳ ಮುಖ್ಯವಾಗಿ ಇವರ ಜರ್ನಿ ಇನ್ಮೇಲೆ ಶುರುವಾಗತ್ತೆ. ಎಲ್ಲಿಂದ ಅಂತಂದರೆ 1993ರಿಂದ 2008ರವರೆಗೆ VSL ಫೆಮೊಂಟೋದಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಇವರು ಕೆಲಸವನ್ನು ಮಾಡ್ತಾರೆ. 1993ರಿಂದ 2008ರವರೆಗೆ. ಇನ್ನು 2008ರಿಂದ ಸತತ 3 ಬಾರಿ ಸಂಡೂರಿನ ಶಾಸಕರಾಗಿ ಇವರು ಆಯ್ಕೆ ಆಗ್ತಾರೆ. ಜನ ಇವರ ಮೇಲೆ ನಂಬಿಕೆಯನ್ನು ಇಟ್ಟು ಇವರನ್ನ ಆಯ್ಕೆ ಮಾಡಿದ್ದಾರೆ 2008ರಿಂದ. ಇನ್ನು 15ರಿಂದ 18ರವರೆಗೆ ಸಂಸದೀಯ ಕಾರ್ಯದರ್ಶಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 15ರಿಂದ 18ರ ತನಕ ಸಂಸದೀಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾಗಿ 18ರಿಂದ 19ರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವರು ಸೇವೆಯನ್ನು ಮಾಡ್ತಾರೆ. 18ರಿಂದ 19ರವರೆಗೆ ಅಂದರೆ 2018-19ರಲ್ಲಿ ಸೊ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು 2020ರಿಂದ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. 2020ರಿಂದ ವಿರೋಧ ಪಕ್ಷದ ನಾಯಕರ ಆಪ್ತ ಕಾರ್ಯದರ್ಶಿಯಾಗಿ ನೋಡಿ. ಇನ್ನು ಬಹಳ ಮುಖ್ಯವಾಗಿ ಅಂದರೆ 2020 ಆದ ನಂತರ ಹೈಕಮಾಂಡ್ ಸೂಚಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ
ಶಿಸ್ತಿನ ಸಿಪಾಯಿ ಅಂತ ಇವರು ಕೆಲಸವನ್ನು ಮಾಡ್ತಾರೆ. ಇವಾಗಲೂ ಕೂಡ ಇವರಿಗೆ ಶಿಸ್ತಿನ ಸಿಪಾಯಿ ಅಂತಲೇ ಕರೀತಾರೆ. ಏನೇ ಕೆಲಸ ಕೊಡಲಿ, ಹೈಕಮಾಂಡ್ ಏನೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು ಇವರು. ಹೈಕಮಾಂಡ್ ಸೂಚಿಸಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರು ಕೂಡ ಭಾಗಿಯಾಗ್ತಿದ್ರು, ಏನೇ ಕಾರ್ಯಕ್ರಮ ಇರಲಿ. 2007ರ ಸಂಡೂರು ಪುರಸಭೆಯ 23 ಸ್ಥಾನಗಳ ಪೈಕಿ 22 ಸ್ಥಾನ ಕಾಂಗ್ರೆಸ್ ಗೆಲ್ಲುವಲ್ಲಿ ಇವರ ಪಾತ್ರ ಆ ಸಂದರ್ಭದಲ್ಲಿ ಪ್ರಮುಖ ಆಗಿರುತ್ತೆ. ಇನ್ನು 2007ರ ಸಂಡೂರು ಪುರಸಭೆಯ 23 ಸ್ಥಾನಗಳ ಪೈಕಿ ಈಗಾಗಲೇ ಹೇಳಿದ ಹಾಗೆ, ಇನ್ನು 2009ರ ಲೋಕಸಭಾ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಧಿಕ ಮತ ಪಡೆಯುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಅಂದರೆ ತುಕಾರಾಂ ಅವರ ಹಿನ್ನೆಲೆಯನ್ನು ನೀವು ನೋಡ್ತಾ ಇದ್ದೀರಿ. ಲೋಕಸಭಾ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಧಿಕ ಮತ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ, ಅದು 2009ರಲ್ಲಿ. ಇನ್ನು ಇದಾದ ನಂತರ 2009ರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ 23 ಗ್ರಾಮ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಬರುವಲ್ಲಿ ಇವರ ಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. 23 ಗ್ರಾಮ ಪಂಚಾಯಿತಿಗಳಲ್ಲಿ ಇವರ ಮೆಜಾರಿಟಿ ಇರುತ್ತೆ. ಇನ್ನು 9ರಲ್ಲಿ ಅಂದರೆ 2009ರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ 23 ಗ್ರಾಮಗಳಲ್ಲಿ ಓಡಾಟವನ್ನು ಮಾಡ್ತಾರಲ್ಲ, ಅಲ್ಲೂ ಕೂಡ ಹೈಕಮಾಂಡ್ ಆ ಸಂದರ್ಭದಲ್ಲಿ ಏನೇ ಟಾಸ್ಕ್ ಕೊಟ್ಟರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಇವರಿಗೆ ಮೆಜಾರಿಟಿ ಜಾಸ್ತಿ ಕೊಡಲಾಗಿದೆ. 2010ರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ 17 ತಾಲೂಕು ಪಂಚಾಯತಿ ಸ್ಥಾನಗಳ ಪೈಕಿ 16 ಸ್ಥಾನ ಕಾಂಗ್ರೆಸ್ಗೆ ಓಡಿಸುವಲ್ಲಿ ಸಕ್ರಿಯ ಪಾತ್ರ ಇವರದು. 2010ರಲ್ಲಿ ನಡೆದಿರುವಂಥ ಚುನಾವಣೆಯಲ್ಲಿ ನೋಡಿ 16 ಸ್ಥಾನ ಕಾಂಗ್ರೆಸ್ಗೆ ಕೊಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರೋದು. ಸೊ ಎಲ್ಲ ಅಂಶಗಳನ್ನು ನೋಡಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇನ್ನು 2010ರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 5 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಬರುವಲ್ಲಿ ಇವರ ಶ್ರಮ ಶ್ರದ್ಧೆ ಅಂತೂ ಇದ್ದೇ ಇದೆ. 5 ಕ್ಷೇತ್ರಗಳಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದಾದ ನಂತರ ಸಂಡೂರು APMC 3 ಸ್ಥಾನಗಳ ಪೈಕಿ 2ರಲ್ಲಿ ಕಾಂಗ್ರೆಸ್ ಸದಸ್ಯರು ಜಯಗಳಿಸುವಲ್ಲಿ ಅಲ್ಲೂ ಕೂಡ ಇವರ ಪಾತ್ರ ಇರುತ್ತೆ. ಅಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅಥವಾ ಜನರಿಗೋಸ್ಕರ ಸೇವೆ ಮಾಡಬೇಕು ಅಂತೇಳಿ ನಿರಂತರವಾಗಿ ತಮ್ಮ ಕೆಲಸದಲ್ಲಿ ಇವರು ತೊಡಗಿಸಿಕೊಳ್ತಾರೆ. ಅಂದರೆ 3 ಕ್ಷೇತ್ರಗಳ ಪೈಕಿ 3 ಸ್ಥಾನಗಳ ಪೈಕಿ 2 ಸ್ಥಾನ ಗೆಲ್ಲಿಸಿಕೊಡಲು ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕ್ಷೇತ್ರದ ಎಲ್ಲ ನಾಯಕರು ಜೊತೆಗೆ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆಗೆ ಇವರ ಪಾತ್ರವು ಕೂಡ ಪ್ರಮುಖ ಆಗುತ್ತೆ. ನೀವು ಉತ್ತಮ ರೀತಿಯಲ್ಲಿ ಕಾರ್ಯಕರ್ತರ ಜೊತೆಗೆ ಉತ್ತಮ ರೀತಿಯಲ್ಲಿ ನೀವು ಇರಬೇಕು ಅಂತಂದರೆ ಅಥವಾ ಅವ್ರ ಜೊತೆಗೆ ಒಳ್ಳೆಯ ಬಾಂಧವ್ಯ ಇರಬೇಕು ಅಂತಂದರೆ ಮಾತ್ರ ಅಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಕಾರ್ಯಕರ್ತರೊಂದಿಗೆ ಇವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು, ಚೆನ್ನಾಗಿದ್ದರು. ಸೊ ಇವರ ವಿರುದ್ಧ ಯಾವುದೇ ರೀತಿಯಾಗಿ ಆರೋಪ ಮತ್ತು ದೂರುಗಳಿಲ್ಲ. ಸೊ ಯಾವುದೇ ವಿವಾದದಲ್ಲಿ ಇವರು ಸಿಲುಕಿಲ್ಲ. ಸೊ ಹಾಗಾಗಿ ಇವರೆಲ್ಲರ ಜೊತೆ ಚೆನ್ನಾಗಿದ್ದರು. ಯಾರೇ ಬರಲಿ, ಏನೇ ಸಮಸ್ಯೆ ಇದ್ದರೂ ಕೂಡ ಅವರಿಗೆ ನೆರವಾಗ್ತಾಯಿದ್ರು. ಇವರ ವಿರುದ್ಧ ನೋಡಿ ಯಾವುದೇ ರೀತಿಯ ಆರೋಪ ಮತ್ತು ದೂರುಗಳಿಲ್ಲ. ಸೊ ಎಲ್ಲ ಅಂಶವನ್ನು ನೋಡಿ ಈ ಬಾರಿ ಅವರಿಗೆ ಮಣೆ ಹಾಕಿರುವಂಥದ್ದು ಕಾಂಗ್ರೆಸ್. ಸೊ ಕಾಲಕ್ಕೆ ಲೋಕಾಯುಕ್ತಕ್ಕೆ ಇವರ ಆಸ್ತಿ ವಿವರವನ್ನು ಘೋಷಣೆಯನ್ನು ಮಾಡ್ತಿದ್ರು. ಸೊ ಕೆಲವೊಬ್ಬರು ನಾಯಕರು ನೋಡಿದಾಗ ಈ ಥರ ಆಗೋದಿಲ್ಲ. ಅಂದರೆ ಇವರು ಏನೇ ಇದ್ದರೂ ಕೂಡ ₹1 ಇದ್ದರೂ ಕೂಡ ಅದಕ್ಕೆ ಲೆಕ್ಕವನ್ನು ಕೊಡ್ತಾಯಿದ್ರು. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಅಂದರೆ ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಇವರು ಏನೇನು ಸೌಲಭ್ಯ ಇದೆಯಲ್ಲ ಅದನ್ನೆಲ್ಲವನ್ನು ಮತದಾರರಿಗೆ ಅಂದರೆ ಜನರಿಗೆ ಇವರು ತಲುಪ್ತಾ ಇದ್ರು. ಸೊ ಇವರ ಹಿನ್ನೆಲೆ ಇದೆ. ಸೊ ಈ ರೀತಿಯಾಗಿ ಇವರ ಹಿನ್ನೆಲೆ ಇರುವಂಥ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನೋಡಿ ಈಗ ಇವರಿಗೆ ಟಿಕೆಟ್ ನೀಡಲಾಗಿದೆ. ಇನ್ನು ಬಿಜೆಪಿಯ ಅಭ್ಯರ್ಥಿ ಶ್ರೀರಾಮುಲು ಅವರ ಹಿನ್ನೆಲೆ ಏನು, ಅವರೇನು ಓದಿದ್ದಾರೆ, ಅವರ ಸಾಧನೆ ಏನು, ಜೊತೆಗೆ ಏನೆಲ್ಲ ಕೆಲಸ ಕಾರ್ಯಗಳು ಅವರ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಮಾಡಿದ್ದಾರೆ. ಸೊ ಅದನ್ನೂ ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಾದ ನಂತರ ಜನ ಏನು ಹೇಳ್ತಾರೆ ಆಮೇಲೆ ಅದರ ಬಗ್ಗೆ ನಾವು ಮಾತನಾಡೋಣ. ಬಹಳ ಮುಖ್ಯವಾಗಿ ಶ್ರೀರಾಮುಲು ಅಂತ ಬಂದಾಗ ಇವರ ಹಿನ್ನೆಲೆಯನ್ನು ನೋಡಿದಾಗ ಬಳ್ಳಾರಿಯ ರೈಲ್ವೆ ಉದ್ಯೋಗಿ ಬಿ ತಿಮ್ಮಪ್ಪ ಜೊತೆಗೆ ಹೊನ್ನೂರಮ್ಮ ದಂಪತಿಗೆ ಆಗಸ್ಟ್ 8, 1971ರಂದು ಇವರು ಜನಿಸ್ತಾರೆ. 1996ರಲ್ಲಿ ಬಳ್ಳಾರಿ ಪುರಸಭೆಯ ಕೌನ್ಸಿಲರ್ ಆಗಿ ರಾಜಕೀಯ ಪ್ರಯಾಣವನ್ನು ಆರಂಭ ಮಾಡ್ತಾರೆ. 1999ರ ಲೋಕಸಭಾ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಸ್ಥಳೀಯ ಸಹಾಯಕರಾಗಿ ಇವರು ಕೆಲಸವನ್ನು ಮಾಡ್ತಾರೆ 1999ರಲ್ಲಿ. ಇನ್ನು ಅದೇ ವರ್ಷದಲ್ಲಿ 1999ರಲ್ಲಿ ನಡೆದಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋಲನ್ನು ಅನುಭವಿಸ್ತಾರೆ. ಆಘಾತ ಇವರಿಗೆ ಎದುರಾಗತ್ತೆ 1999ರಲ್ಲಿ. ಸೋತ ಬಳಿಕ ಏನು ಮಾಡ್ತಾರೆ? ಸೋತ ಬಳಿಕ
ಬಿಜೆಪಿ ಪಕ್ಷ ಸಂಘಟನೆಗಾಗಿ ಇಡೀ ಬಳ್ಳಾರಿ ಜಿಲ್ಲೆಯನ್ನು ಇವರು ಅಲೆದಾಡ್ತಾರೆ, ಸುತ್ತಾಡ್ತಾರೆ. ಅಂದರೆ ಪಕ್ಷ ಸಂಘಟನೆ ಮಾಡಬೇಕಲ್ಲ. ಸೋತಿರುವಂಥ ಆಘಾತ ಬೇರೆ. 2004 ವಿಧಾನಸಭಾ ಚುನಾವಣೆಯಲ್ಲಿ ದಿವಾಕರ್ ಬಾಬು ವಿರುದ್ಧ ಅಲ್ಲಿ ಭರ್ಜರಿಯಾಗಿರುವಂಥ ಜಯವನ್ನು ಬಾರಿಸ್ತಾರೆ 2004ರಲ್ಲಿ. 2004 ಆದ ನಂತರ 2006 ಬಿಜೆಪಿ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ ಬಾರಿ ಸಂಪುಟ ದರ್ಜೆ ಸಚಿವರಾಗಿ ಆಯ್ಕೆ ಆಗ್ತಾರೆ. ನೋಡಿ, 2006 ಬಿಜೆಪಿ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ ಬಾರಿ ಸಂಪುಟ ದರ್ಜೆ ಸಚಿವರು. 2006ರಿಂದ 2008ರಲ್ಲಿ ಬಳ್ಳಾರಿ ಮತ್ತು ಗದಗ ಜಿಲ್ಲೆಗಳ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ 2006ರಿಂದ 8ರ ತನಕ. ಇನ್ನು 2008 ಅಂತ ಬಂದಾಗ 2008ರ ವಿಧಾನಸಭೆಗೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಾರೆ. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿರುವಂಥ ಗೆಲುವನ್ನು ದಾಖಲಿಸ್ತಾರೆ. ಮಾಸ್ ಲೀಡರ್ ಅನ್ನುವಂಥ ಇಮೇಜನ್ನು ಪಡೆದುಕೊಳ್ತಾರೆ ಆ ಸಮಯದಲ್ಲಿ. ಜನಪ್ರಿಯತೆಯಲ್ಲಿ ಜಿಲ್ಲೆಯ 9 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಅಲ್ಲಿ ಬಿಜೆಪಿಗೆ ಗೆಲುವಾಗುತ್ತೆ. ಅಂದರೆ ಈ 9 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರ ಏನು ಗೆದ್ದಿದ್ದೀವಲ್ಲ ಆ ಟೈಮಲ್ಲಿ ಅದು ಇವರ ಪಾತ್ರ ಬಹಳ ದೊಡ್ಡದಿರುತ್ತೆ. ಅಂದರೆ ಆವಾಗಲೇ ಇವರು ಮಾಸ್ ಲೀಡರ್ ಅಂತೇಳಿ ಗುರುತಿಸಿಕೊಂಡಿದ್ರು. ಶ್ರೀರಾಮುಲು ನೇತೃತ್ವದಲ್ಲಿ ಗದಗ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಆ ಟೈಮಲ್ಲಿ ಬಿಜೆಪಿ ತೆಕ್ಕೆಗೆ ಬರುತ್ತೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಇಮೇಜ್ ಡೆವಲಪ್ಮೆಂಟ್ ಆಗಿಬಿಡುತ್ತೆ ಇವ್ರದ್ದು ಆ ಸಮಯದಲ್ಲಿ. 2008ರಲ್ಲಿ ಯಡಿಯೂರಪ್ಪ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಇವರು ಸಲ್ಲಿಸ್ತಾರೆ. 2008ರಲ್ಲಿ ಅಂದರೆ ಯಡಿಯೂರಪ್ಪ ಸಂಪುಟದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಇವರು ಸೇವೆಯನ್ನು ಮಾಡ್ತಾರೆ. ಇನ್ನು ಇದಾದ ನಂತರ ಬಹಳ ಮುಖ್ಯವಾಗಿ 2011ರಲ್ಲಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಇಲ್ಲಿ ಗೆಲುವನ್ನು ಪಡಿತಾರೆ. ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತಾರೆ. ಅಂದರೆ ಇಮೇಜ್ ಆ ರೀತಿಯಾಗಿತ್ತು. ಒಂಥರ ಮಾಸ್ ಲೀಡರ್ ಅಂತೇಳಿ ಕರೀತಾ ಇದ್ರು ಆ ಸಂದರ್ಭದಲ್ಲಿ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿದರು. 11ರಲ್ಲಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಇವರು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ದಾಖಲಿಸ್ತಾರೆ. ತದನಂತರ 12ರಲ್ಲಿ ರೈತರಿಗೆ ಧೈರ್ಯ ತುಂಬಲು ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೂ 1200 ಕಿಲೋಮೀಟರ್ ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಅಲ್ಲೂ ಕೂಡ ಇವರೇ ಇಮೇಜಲ್ಲಿ ಜಾಸ್ತಿ ಆಯಿತು. ಅಲ್ಲೂ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನ ಸೇರಿಸಿ ಪಾದಯಾತ್ರೆಯನ್ನು ಮಾಡಿದರು. ಅಲ್ಲೂ ಕೂಡ ಮಾಸ್ ಲೀಡರ್ ಅನ್ನುವಂಥ ಹೆಸರು ಇದೆಯಲ್ಲ ಅದು ಕಂಟಿನ್ಯೂ ಆಯಿತು. ಇನ್ನು 12ರಲ್ಲಿ BSR ಎಂಬ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಆಗುತ್ತೆ. ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಇವರು ಕಾರ್ಯವನ್ನು ಮಾಡ್ತಾರೆ, ಕಾರ್ಯವನ್ನು ನಿರ್ವಹಿಸುತ್ತಾರೆ. 2012ರಲ್ಲಿ ಪಕ್ಷವನ್ನು ಸ್ಥಾಪನೆ ಮಾಡುವಂಥದ್ದು BSR ಅಂತೇಳಿ ಪ್ರಾದೇಶಿಕ ಪಕ್ಷ. ಅಲ್ಲಿ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 13ರಲ್ಲಿ ಅಂದರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ BSRಗೆ ಗೆಲುವು ದಾಖಲಾಗುತ್ತೆ. ಪ್ರಾದೇಶಿಕವಾಗಿ ಆ ಪಕ್ಷ ಬರುತ್ತೆ, ಅಲ್ಲಿ 4 ಕ್ಷೇತ್ರ ಗೆಲುವನ್ನು ಪಡಿತದೆ. 13ರ ವಿಧಾನಸಭಾ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ BRS ಗೆಲುವನ್ನು ಪಡಿತಾರೆ. ಅಲ್ಲಿ ಇವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆ ಟೈಮಲ್ಲಿ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು 13 ಆದ ನಂತರ 14ರ ಲೋಕಸಭಾ ಚುನಾವಣೆಯಲ್ಲಿ ಮಾತೃಪಕ್ಷ BJPಗೆ ವಾಪಸ್ ಆಗ್ತಾರೆ. ಅಂದರೆ ಮರು ಸೇರ್ಪಡೆ ಆಗ್ತಾರೆ 14ರಲ್ಲಿ. 14ರ ಲೋಕಸಭಾ ಚುನಾವಣೆಯಲ್ಲಿ ಮರು ಸೇರ್ಪಡೆ ಆಗ್ತಾರೆ. ತದನಂತರ ಏನಾಗುತ್ತೆ 14 ಆದ ನಂತರ ನೋಡಿ, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 85,000 ಮತಗಳ ಅಂತರದಿಂದ ಭರ್ಜರಿ ಆಗಿರುವಂಥ ಗೆಲುವನ್ನು ದಾಖಲಿಸ್ತಾರೆ. ಬಳ್ಳಾರಿ ಅಂತಂದರೆ ಶ್ರೀರಾಮುಲು ಅಂತಂದರೆ ಬಳ್ಳಾರಿ ಅನ್ನೋ ರೀತಿಯಲ್ಲಿ ಇತ್ತು. ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ 85,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸ್ತಾರೆ. 14ರಿಂದ 18ರವರೆಗೆ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆ ಮಾಡ್ತಾರೆ. ಅದ್ಭುತವಾಗಿರುವಂಥ ಸಾಧನೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಬಾರಿ ಮತದಾರರು ಏನು ಮಾಡ್ತಾರೆ, ಯಾಕಂದರೆ ನೇರ ಪೈಪೋಟಿ ಇದೆ, ನೋಡಬೇಕು. 18ರ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದ ಮೊಳಕಾಲ್ಮೂರು ST ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲಿ ಜಯವನ್ನು ದಾಖಲಿಸ್ತಾರೆ. 18ರ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗದಿಂದ ಸ್ಪರ್ಧೆಯನ್ನು ಮಾಡ್ತಾರೆ, ಚಿತ್ರದುರ್ಗದ ಮೊಳಕಾಲ್ಮೂರು ಅಂತೇಳಿ. ಇನ್ನು ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಅಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು ಭರ್ಜರಿಯಾಗಿ ಅಲ್ಲಿ ಭಾಳ ಕಷ್ಟದಿಂದ ಕೂಡ ಸಿದ್ದರಾಮಯ್ಯನವರು ಗೆಲ್ತಾರೆ ಆ ಟೈಮಲ್ಲಿ. ಪೈಪೋಟಿ ಅಂತೂ ಸಖತ್ತಾಗಿ ಕೊಟ್ಟರು ಇವರು. ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಅದಾದ ನಂತರ ಬಾದಾಮಿ ಆಯಿತು. ಅದಾದ ನಂತರ ಕೆಲವು ತಿಂಗಳ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಹೆಚ್ಚುವರಿ ಸಚಿವರಾಗಿಯೂ ಕೂಡ ಇವರು ಕಾರ್ಯವನ್ನು ಮಾಡ್ತಾರೆ.
ಜೊತೆಗೆ ನೋಡಿ ಅಲ್ಲಿ ಇದಾದ ನಂತರ ಉಚಿತ ನೋಡಿ 2019ರಲ್ಲಿ ಮತ್ತೊಮ್ಮೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 19ರಲ್ಲಿ ಕೆಲವು ತಿಂಗಳ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಹೆಚ್ಚುವರಿಯಾಗಿ ಸಚಿವರಾಗಿಯೂ ಕೂಡ ಕಾರ್ಯವನ್ನು ಮಾಡ್ತಾರೆ. ಮತ್ತೊಮ್ಮೆ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ತದನಂತರ 19ರಲ್ಲಿ ಮತ್ತೊಮ್ಮೆ ಇವರು ಆ ರೀತಿಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರೋದು. ಜೊತೆಗೆ 20 ಅಂತ ಬಂದಾಗ 2020ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸೇವೆಯನ್ನು ಮಾಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ. ಇನ್ನು ಇದಾದ ನಂತರ ಕಳೆದ 20 ವರ್ಷಗಳಿಂದ ನೋಡಿ ಬಳ್ಳಾರಿ, ಗದಗ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಮಾಡ್ತಾರೆ. ಸಾಮೂಹಿಕ ವಿವಾಹ, ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಡಿ ಇದುವರೆಗೂ 50,000 ಜೋಡಿಗಳಿಗೆ ವಿವಾಹವನ್ನು ಮಾಡಿದ್ದಾರೆ. ಸೊ ಬಳ್ಳಾರಿಯಲ್ಲಿ ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ, ಜೊತೆಗೆ ವಿಶೇಷ ಚೇತನರ ಶಾಲೆ ಮೂಲಕ ಸಾಮಾಜಿಕ ಸೇವೆಗೆ ಇವರು ಮುಂದಾಗ್ತಾ ಇದ್ದಾರೆ. ಇವರ ಸಾಧನೆ ಸಾಕಷ್ಟು ಇದ್ದಾವೆ, ಬಟ್ ಇದೆಲ್ಲವೂ ಕೂಡ ಗೊತ್ತಿರಲಿ ಅಂತ. ಸೊ ನಮ್ಮ ಅಭಿಯಾನ ಏನು ಅಂತಂದರೆ ಒಬ್ಬರದಲ್ಲ, ಇಬ್ಬರದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇಬ್ಬರದು ನಾಯಕರ ಸಾಧನೆಯನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಸೊ ಈ ಸಾಧನೆಯನ್ನು ನೀವು ನೋಡ್ತಾ ಇದ್ರಿ. ಸೊ ಯಾರಿಗೆ ವೋಟ್ ಮಾಡಬೇಕು ಅಥವಾ ನಿಮ್ಮ ಹಕ್ಕನ್ನು ಯಾರಿಗೆ ಚಲಾಯಿಸಬೇಕು ಅನ್ನೋದು ನಿಮಗೆ ಬಿಟ್ಟಿರುವಂಥ ಆಯ್ಕೆ. ಸೊ ಎರಡು ಪಕ್ಷದ ನಾಯಕರ ಹಿನ್ನೆಲೆ, ಅವರ ಸಾಧನೆ, ಹೇಗೆಲ್ಲ ಸಾಧನೆ ಮಾಡಿದರು, ಜನರ ಜೊತೆ ಯಾವ ರೀತಿಯಾಗಿ ಬೆರೀತಾ ಇದ್ರು, ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಇವರ ಕೆಲಸ ಕಾರ್ಯಗಳು ಹೇಗಿತ್ತು, ಎಷ್ಟು ವರ್ಷಗಳ ಕಾಲ ಇವರು ಆಡಳಿತವನ್ನು ಮಾಡಿದರು, ಇದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಜೊತೆಗೆ ಬಹಳ ಪ್ರಮುಖವಾಗಿರುವಂಥ ಅಂಶ ಏನು ಅಂತಂದರೆ ಈ 2019ರ ಲೋಕಸಭಾ ಕ್ಷೇತ್ರದ ಪಟ್ಟಿಯನ್ನು ನೋಡ್ತಾ ಹೋದಾಗ ಅಲ್ಲಿ ದೇವೇಂದ್ರಪ್ಪನವರು ಗೆಲ್ತಾರೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯಿಂದ 6,16,388 ಮತಗಳನ್ನು ಪಡೀತಾರೆ. ಇನ್ನು ಅಲ್ಲಿ US ಉಗ್ರಪ್ಪ ಅವರು ಕೂಡ ಸೋಲ್ತಾರೆ ಇವರ ವಿರುದ್ಧ, ದೇವೇಂದ್ರಪ್ಪ ಅವರ ವಿರುದ್ಧ. ಅಲ್ಲಿ 5,60,681 ಮತಗಳನ್ನು ಪಡೀತಾರೆ. ಆವಾಗ ಈ ಬಹುಜನ ಸಮಾಜ ಪಾರ್ಟಿ ಅಂಥೇಳಿ ಗುಲ್ಲಪ್ಪ ಅಂತೇಳಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದರು 2019ರಲ್ಲಿ. ಅಂದರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಸೊ ಈ ರೀತಿ ಅಂದರೆ ಅಲ್ಲಿ BJPಯಿಂದ ದೇವೇಂದ್ರಪ್ಪ ಅವರು ಗೆದ್ದಿದ್ರು 2019ರಲ್ಲಿ, ಬಟ್ ಶ್ರೀರಾಮುಲು ಈ ಬಾರಿ ಸೋತಿದ್ರಲ್ಲ. ಸೊ ಹಾಗಾಗಿ ಅವರಿಗೂ ಚಾಲೆಂಜ್ ಇದೆ. ಸೊ ಕಾದು ನೋಡಬೇಕು ಮತದಾರರು ಯಾರ ಪರವಾಗಿ ಇರ್ತಾರೆ ಗೊತ್ತಿಲ್ಲ. ಅಂದರೆ ಈಗಾಗಲೇ ಕಾಂಗ್ರೆಸ್ಗೆ ಒಂದು ಗ್ಯಾರಂಟಿ ಏನು ಅಂತಂದರೆ ಅವ್ರ ಗ್ಯಾರಂಟಿನೇ ಅವರಿಗೆ ಗ್ಯಾರಂಟಿ ಇರುವಂಥದ್ದು, BJPಗೆ ಇರುವಂಥದ್ದು ಮೋದಿಯವರ ಗ್ಯಾರಂಟಿ ಅಥವಾ ನಂಬಿಕೆ ಅಂತ ಹೇಳ್ಬೋದು. ಬಳ್ಳಾರಿಯಲ್ಲಿ ಈ ಬಾರಿ ಅಂತೂ ನೇರವಾಗಿ ಪೈಪೋಟಿ ಅಂತೂ ಜೋರಾಗಿ ನಡೀತಾ ಇದೆ. ಯಾಕೆಂದರೆ ಒಂದು ಕಡೆ ಮೋದಿಯವರ ಒಂದು ಅಬ್ಬರ ಇರ್ಬೋದು, ಮತ್ತೊಂದು ಕಡೆ ಶ್ರೀರಾಮಚಂದ್ರನೋ ಅಥವಾ ಶ್ರೀರಾಮ ಮಂದಿರ, ಆಮೇಲೆ 370 ಇದೆಲ್ಲವೂ ಒಂದು ಕಡೆ. ಆದರೆ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅವರು ಕೊಟ್ಟಿರುವಂಥ ಗ್ಯಾರಂಟಿಗಳು ಈಗಾಗಲೇ ಎಲ್ಲ ಮನೆಗೆ ತಲುಪ್ತಾ ಇದೆ. ಸೊ ಗ್ಯಾರಂಟಿಯನ್ನು ನಾವು ಮತ್ತೆ ಕೊಡ್ತೀವಿ. ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಬೇರೆ ರೀತಿಯಾದ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಜನ ಗ್ಯಾರಂಟಿಯನ್ನು ನೋಡ್ತಾರಾ ಅಥವಾ ಮೋದಿಯ ವರ್ಚಸ್ಸನ್ನು ನೋಡ್ತಾರಾ? ಸೊ ಈ ಎಲ್ಲ ಆಧಾರದ ಮೇಲೆ ಮತದಾರ ಪ್ರಭುಗಳು ಮತವನ್ನು ಚಲಾಯಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ನಾವು ಹೇಳೋದು ಏನು ಅಂತಂದರೆ 2 ಅಂಶವನ್ನು ಇಟ್ಕೊಂಡು ನೀವು ಮತದಾನವನ್ನು ಚಲಾಯಿಸಬೇಕಾಗತ್ತೆ. ಒಂದು, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಆ ಕ್ಷೇತ್ರ ಕೆಲಸ ಕಾರ್ಯ ನಡೀತಾ ಇದೆ ಇಲ್ಲ, ಆ ಕ್ಷೇತ್ರದಲ್ಲಿ ಈಗ ಸ್ಪರ್ಧೆ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಕೆಲಸವನ್ನು ಮಾಡಿದಾರಾ ಇಲ್ಲ ಅನ್ನೋದ್ರ ಬಗ್ಗೆ. ಇದರ ಜೊತೆಗೆ ದೇಶ ಉಳಿಬೇಕು ಅಂತಂದರೆ ಅಲ್ಲೂ ಕೂಡ ಉತ್ತಮ ನಾಯಕನ ಆಯ್ಕೆ ಆಗಿರಬೇಕು. ಸೊ ಹಾಗಾಗಿ ಇಲ್ಲೂ ಕೂಡ ಉತ್ತಮ ನಾಯಕ ಇರಬೇಕು, ಅಲ್ಲಿ ಕೂಡ ಉತ್ತಮ ನಾಯಕ ಇರಬೇಕು. ಸೊ ಈ ಎಲ್ಲದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆಯಲ್ಲ ಅದು ಕೂಡ ಅಂತಿಮ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿನಿಧಿ, ಬಳ್ಳಾರಿಯ ಪ್ರತಿನಿಧಿ ವೀರೇಶ್ ನಾಯಕ್ ನಮ್ಮ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವೀರೇಶ್ ನಾಯಕ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀರೇಶ್, ಈಗ ಬಹಳ ಮುಖ್ಯವಾಗಿ ಈ ಬಾರಿ ಅಂದರೆ ಬಳ್ಳಾರಿಯ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ BJP ಮತ್ತು ಕಾಂಗ್ರೆಸ್ ನಡುವೆ ನೇರವಾಗಿ ಪೈಪೋಟಿ ಇದೆ. ಬಟ್ ಈ ಬಾರಿ BJP ಗೆಲ್ಲತ್ತಾ ಕಾಂಗ್ರೆಸ್ ಗೆಲ್ಲತ್ತಾ ಅಂತೇಳಿ ಜನ ಏನು ಹೇಳ್ತಿದ್ದಾರೆ, ಅಂದರೆ ಯಾರ ಪರವಾಗಿ ಮತದಾರರು ಇದ್ದಾರೆ ಅಂತೇಳಿ? ಹೇಮಕುಮಾರ್, ವಾಯ್ಸ್ ಕೇಳಿಸುತ್ತಾ? ಎಸ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ? ಕೇಳಿಸಿದೆ. ಹೇಮಕುಮಾರ್, ಪ್ರಮುಖವಾಗಿ ಬಳ್ಳಾರಿ ಮತ್ತು ನೂತನ ವಿಜಯನಗರ ಅವಳಿ ಜಿಲ್ಲೆಗಳಲ್ಲಿ ಒಳಗೊಂಡಂತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರವಾಗಿದ್ದು ಸದ್ಯ ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಕ್ಷೇತ್ರವಾಗಿ ಈ ಬಾರಿ ಚುನಾವಣಾ
ಜಿದ್ದಾಜಿದ್ದಿಗೆ ಸದ್ಯ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಬಿಜೆಪಿ ತನ್ನ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸಿ ಚುನಾವಣೆ ರಣಕಣ ಊದಿದ್ದರೆ ಕೊನೆಗೆ ಕಾಂಗ್ರೆಸ್ ಅಳೆದು ತೂಗಿ ಬಳ್ಳಾರಿ ಸಮೀಪದ ಸಂಡೂರು ಶಾಸಕ ಇ ತುಕಾರಾಂ ಅವರನ್ನ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ ಕೂಡ ಸದ್ಯ ಸಮರ ಘೋಷಣೆ ಮಾಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಅನುಭವವಿದ್ದು 2018 ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸ್ವಲ್ಪ ಅಂತರದಲ್ಲೇ ಸೋತಿದ್ದ ಬಿ ಶ್ರೀರಾಮುಲು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತವರು ಕ್ಷೇತ್ರ ಬಳ್ಳಾರಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ನ ಸದ್ಯ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ವಿರುದ್ಧ ಸೋಲು ಕಂಡಿದ್ದಾರಂತಂದೇ ಹೇಳ್ಬೋದು. ಏನು ಇದೀಗ ಶ್ರೀರಾಮುಲು ಅವರಿಗೆ ವಿಧಾನಸಭಾ ಸೋಲಿನಿಂದ ಹೊರಬರಲು ಒಂದು ದೊಡ್ಡ ಅವಕಾಶ ಎಂದು ಈಗ ಸದ್ಯ ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು, ಈ ಮಧ್ಯೆ ಏನು ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೆಆರ್ಪಿಪಿ ಪಕ್ಷದ ಸದ್ಯ ವಿಲೀನವಾಗಿರುವುದರಿಂದ ಸದ್ಯಗೆ ಏನು ಬಿಜೆಪಿ ಒಂದು ದೊಡ್ಡ ಲಾಭವಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಬಹುದಿನಗಳ ಗೆಳೆಯ ತನ್ನ ಕೊನೆಗೆ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಸದ್ಯ ಶ್ರೀರಾಮುಲು ಗೆಲುವು ಕೂಡ ಸದ್ಯ ಸಮೀಪವಾಗಿದೆ ಅಂತ ಕೂಡ ರಾಜಕೀಯವಾಗಿ ವಿಶ್ಲೇಷಿಸಲಾಗುತ್ತದೆ. ಇದರ ಜೊತೆಗೆ ಬಿಜೆಪಿಯ ಸದ್ಯ ಹಾಲಿ ಸಂಸದರಾಗಿದ್ದ ವೈ ದೇವೇಂದ್ರಪ್ಪ ಅವರು ಕೂಡ ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಾಲಕ್ಕೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಸದ್ಯ ಈಗ ಬಿಜೆಪಿ ತೆಕ್ಕೆಯಲ್ಲಿದೆ. ಹೇಮಕುಮಾರ್, ಕಾಂಗ್ರೆಸ್ ಪಕ್ಷವು ಸೌಮ್ಯ ಸ್ವಭಾವದ ವ್ಯಕ್ತಿಯನ್ನ ಕಣಕ್ಕಿಳಿಸುವ ಮೂಲಕ 3 ಸಚಿವರು ತುಕಾರಾಂ ಬೆನ್ನಿಗೆ ಸದ್ಯ ನಿಂತಿದ್ದಾರೇನೆ ಅಂತ ಹೇಳಬಹುದು. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಜೊತೆಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮತ್ತು ತುಕಾರಾಂ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರ ಬೆಂಬಲವೂ ಕೂಡ ಈ ತುಕಾರಾಂ ಅವರಿಗೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಕಾಂಗ್ರೆಸ್ ಅಭ್ಯರ್ಥಿಯ ಸದ್ಯ ಮುಳುವಾಗಬಹುದು ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಹೇಮಕುಮಾರ್, ವೀರೇಶ್, ಬಹಳ ಮುಖ್ಯವಾಗಿ ಈ ಬಳ್ಳಾರಿ ಕ್ಷೇತ್ರದಲ್ಲಿ ಯಾವ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತೇಳಿ, ಯಾಕಂದರೆ ಚುನಾವಣೆ ಅಂತ ಹೇಳಿದಾಗ ಈ ಜಾತಿವಾರು ಲೆಕ್ಕಾಚಾರ ಅಂತೂ ಬಹಳ ಅಂದರೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಈ ಬಾರಿ ಯಾವ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತೇಳಿ? ಹೇಮಕುಮಾರ್, ಪ್ರಮುಖವಾಗಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ವಾಲ್ಮೀಕಿ ಸಮುದಾಯ, ಲಿಂಗಾಯತ ಮತ್ತು ಕುರುಬ ಮತ್ತು ಅಲ್ಪಸಂಖ್ಯಾತರ ಮತಗಳು ಸದ್ಯ ನಿರ್ಣಾಯಕವಾಗಿದ್ದಾವೆ. ಆದರೆ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರನ್ನು ಸೆಳೆಯಲು ಯಾವುದೇ ಯೋಜನೆಗಳನ್ನು ಕೂಡ ಸದ್ಯ ಬಿಜೆಪಿ ಮಾಡಿಲ್ಲ. ಅದರ ಜೊತೆಗೆ ಸಿದ್ದರಾಮಯ್ಯನ ವಿರುದ್ಧ ಹಿಂದೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದು, ಈ ಹೇಳಿಕೆಗಳಿಂದ ಕುರುಬ ಮತಗಳು ಶ್ರೀರಾಮುಲು ಪರ ಇಲ್ಲ ಎಂಬ ಮಾತುಗಳು ಕೂಡ ಸದ್ಯ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆತಿರ್ತಕ್ಕಂಥ. ಹೇಮಕುಮಾರ್, ಓಕೆ ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ರಂಗೇರ್ತಾ ಇದೆ, ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾಕಂದರೆ ಅದೃಷ್ಟ ಪರೀಕ್ಷೆಯಲ್ಲಿ ಇಬ್ಬರು ಇದ್ದಾರೆ. ಈ ಹಿಂದಿನ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಸೋಲನ್ನು ಅನುಭವಿಸಿದರು. ಈಗ ಮತ್ತೆ ಅವರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಆ ಸೋಲಿನಿಂದ ಶ್ರೀರಾಮುಲು ಅವರು ಏನು ಕಲ್ತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಜನರಿಗೆ ಹತ್ತಿರವಾಗಿರುವಂಥ ಅಂಶಗಳು ಯಾವುವು, ಸಾಕಷ್ಟು ಅಲ್ಲಿ ಸಮಸ್ಯೆಗಳು ಕೂಡ ಇದ್ದಾವೆ. ಸೊ ಯಾವ ಮುಖವನ್ನು ಇಟ್ಕೊಂಡು ಇವರು ಮತದಾರರ ಹತ್ರ ಹೋಗ್ತಾರೆ? ಭಾಳ ಮುಖ್ಯವಾಗಿರುವಂಥದ್ದು ಏನು ಅಂತಂದರೆ, ಕಾಂಗ್ರೆಸ್ ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ಗೆ ಒಂದು ಕಡೆ ಗ್ಯಾರಂಟಿಯ ನಂಬಿಕೆ ಇದೆ, BJPಗೆ ಮೋದಿಯ ವರ್ಚಸ್ಸು ಆಗಿರ್ಬೋದು ಅಥವಾ ಮೋದಿಯ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಂತಿಮವಾಗಿ ಜನರ ಅಭಿಪ್ರಾಯ ಏನು, ಜನ ಯಾರ ಮೇಲೆ ನಂಬಿಕೆಯನ್ನು ಇಡಬೇಕು ಅಂತೇಳಿ ಬಹಳ ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಏನು ಅಂತಂದರೆ, ನಮ್ಮ ಅಭಿಯಾನ ಅಥವಾ ಜಾಗೃತಿ ಏನು ಅಂತಂದರೆ ಸೂಕ್ತ ಅಭ್ಯರ್ಥಿ ಅನ್ನೋದು ಆಯ್ಕೆ ಇರಬೇಕಾಗತ್ತೆ. ಸೊ ಸೂಕ್ತ ಅಭ್ಯರ್ಥಿ ಯಾರು ಆಯ್ಕೆ ಮಾಡಬೇಕು ಅನ್ನೋದು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಭಾಳ ಸೂಕ್ತ ಅಭ್ಯರ್ಥಿ ಅಂದರೆ ಅಲ್ಲಿ ಅಲ್ಲ, ಇಲ್ಲೂ ಕೂಡ ಆಗಬೇಕು. ಅಂದರೆ ಆ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು, ಜೊತೆಗೆ ದೇಶವೂ ಕೂಡ ಉಳಿಬೇಕು. ಹಾಗಾಗಿ ನಿಮ್ಮ ಹಕ್ಕು ಇದೆ, ಆ ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಬಟ್ ನಿಮ್ಮ ಹಕ್ಕನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬೇಡಿ. ಯಾಕೆಂದರೆ ಮತ ಅನ್ನೋದು ಬಹಳ ಇಂಪಾರ್ಟೆಂಟ್ ಪಡೆಯುತ್ತೆ. ನೀವು ಒಂದು ವೇಳೆ ಕೆಟ್ಟವರಿಗೆ ಅಥವಾ ಯೋಗ್ಯರಿಗೆ ಇಲ್ಲದವರಿಗೆ ಮತ ಹಾಕಿದರೆ ಇಡೀ ಆ ಸಮಾಜಕ್ಕೆ ಏನು ನಷ್ಟ ಆಗುತ್ತಲ್ಲ ಅದೆಲ್ಲವನ್ನು ನಾವೇ ಅನುಭವಿಸಬೇಕಾಗತ್ತೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ. ಸೊ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋರು ನೀವೇ. ಸೊ ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಾಳೆ 11 ಗಂಟೆಗೆ ಜನಮತ ಕಾರ್ಯಕ್ರಮ ಕೂಡ ಇರುತ್ತೆ, ಅಂದರೆ ವೋಟಿಂಗ್ ಪೋಲ್ ಇರುತ್ತೆ. ಸೊ ಇದೇ ಬಳ್ಳಾರಿ ಕ್ಷೇತ್ರವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ನಿಮಗೆ ಇಷ್ಟ ಇರುವಂಥ ಅಭ್ಯರ್ಥಿ ಯಾರು ಅವರಿಗೆ ನೀವು ವೋಟಿಂಗ್ ಪೋಲಲ್ಲಿ ವೋಟಿಂಗ್ ಮಾಡ್ಬೋದು. ಜೊತೆಗೆ ನೀವು ಫೋನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಹಂಚ್ಕೊಳ್ಬೋದು. ನಾಳೆ 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಇರುತ್ತೆ. ಸೊ ಇವತ್ತಿನ ಈ ಒಂದು ನಿಮ್ಮ ಅಭ್ಯರ್ಥಿಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ನೇರವಾಗಿ ಪೈಪೋಟಿ ಇದೆ. ಕೊನೆಯದಾಗಿ ಹೇಳೋದು ಇಷ್ಟೇ, ಸೊ ನಿಮ್ಮ ಮತ ಇದೆಯಲ್ಲ ಯೋಗ್ಯರಿಗೆ ಮಾತ್ರ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.